ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಮ್ಯ. ನೀವು ನೋಡ್ತಾ ಇದ್ದೀರಾ ರಮ್ಯ ಜೀವನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಷಯ ಜೊತೆ ಮುಂದೆ ಮಾತಾಡೋಕ್ಕೆ ಬಂದಿದ್ದೀನಿ. ಅದೇನು ಅಂದರೆ ಪುಸ್ತಕಗಳ ಓದುವ ಹವ್ಯಾಸ ಯಾವ ರೀತಿ ಬೆಳೆಸ್ಕೊಳ್ಳೋದು ಅಂತ. ಮೊದಲಿಗೆ ಪುಸ್ತಕಗಳು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜೀವನದಲ್ಲಿ ನಮಗೆ ಕೆಲವೊಂದು ಕಠಿಣ ಸಂದರ್ಭಗಳು ಬಂದಾಗ ಅವನ್ನ ಯಾವ ರೀತಿ ಎದುರಿಸಬೇಕು ಮತ್ತು ಯಾವ ರೀತಿ ನಿರ್ಧಾರಗಳನ್ನು ತಗೋಬೇಕು ಅನ್ನೋದನ್ನ ಪುಸ್ತಕಗಳು ನಮಗೆ ಕಲಿಸ್ತವೆ. ಪುಸ್ತಕಗಳನ್ನು ಓದಬೇಕು, ಆದರೆ ಎಲ್ಲಿ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈ ಪುಸ್ತಕದ ಜರ್ನಿನ ಕೆಲವೊಂದು ಸಿಂಪಲ್ ಟಿಪ್ಸ್ ಜೊತೆ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಆ ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು, ಯಾವುದೇ ರೀತಿಯ ಕಠಿಣ ಪುಸ್ತಕಗಳನ್ನು ನೀವು ಈಸಿಯಾಗಿ ಓದಿ ಮುಗಿಸ್ಬೋದು. ಒಂದು 10 ಸಿಂಪಲ್ ಟಿಪ್ಸ್ನ ನಾನು ತೊಗೊಂಬಂದಿದ್ದೀನಿ. ಮತ್ತು ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಲೈಫಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ನಾವು ಹೊಸ ವಿಚಾರಗಳನ್ನು ತಿಳ್ಕೊಬೋದು, ಹೆಚ್ಚು ವಿಚಾರಗಳನ್ನು ತಿಳ್ಕೊಬೋದು. ಆ ವಿಚಾರಗಳನ್ನೆಲ್ಲ ನಮ್ಮ ಲೈಫಲ್ಲಿ ನಾವು ಅಡಾಪ್ಟ್ ಮಾಡ್ತಾ ಹೋದರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗುತ್ತೆ. ಇನ್ನೂ ಕೆಲವರು ಪುಸ್ತಕಗಳನ್ನು ಇಷ್ಟಪಡ್ತಾರೆ, ಆದರೆ ಓದುವ ಅಭ್ಯಾಸ ಇರೋದಿಲ್ಲ ಅವರಿಗೆ. ಅಂಥವ್ರಿಗೆ ಸಹ ನನ್ನ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಟಿಪ್ ನಂಬರ್ 1, ಯೂಸ್ 20 ಮಿನಿಟ್ಸ್ ರೀಡಿಂಗ್ ರೂಲ್. ಅಂದರೆ ಈಗ ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತೆ. 20 ಮಿನಿಟ್ಸ್ ಟೈಮರ್ನ ಸೆಟ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಇದು ಬಿಗಿನರ್ಸ್ಗಂತೂ ಪರ್ಫೆಕ್ಟ್ ರೂಲ್ ಅಂತಲೇ ಹೇಳ್ಬೋದು. 1 ವೀಕು 20 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಳ್ಳಿ, ಅದು ನೆಕ್ಸ್ಟ್ ವೀಕು 30 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಳ್ಳಿ. ಇದೇ ಥರ ಪ್ರತಿ ವೀಕು ಟೈಮ್ನ ಜಾಸ್ತಿ ಮಾಡ್ಕೋತಾ ಹೋಗಿ. ಇದಂತೂ ಬಿಗಿನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಆದ್ದರಿಂದ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರಿ ಅಂದರೆ ಅಟ್ಲೀಸ್ಟ್ ಒಂದು ವೀಕಲ್ಲಿ 5 ಡೇಸ್ ಆದರೂ ನೀವು ಈ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಇದು ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ. ಟಿಪ್ ನಂಬರ್ 2, ರೀಡ್ 10 ಪೇಜಸ್ ನಾಟ್ 100 ಪೇಜಸ್. ಅಂದರೆ ಪ್ರತಿದಿನ ನಾನು 10 ಪೇಜಸ್ ಓದ್ತೀನಿ ಅಂತ ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗೆ ಒಂದೇ ಸಲ ಫುಲ್ ಬುಕ್ ಓದೋದು ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದ ಪ್ರತಿದಿನ 10 ಪೇಜಸ್ ಓದಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸ್ಮಾಲ್ ಸ್ಟೆಪ್ ಸಹ ತುಂಬಾ ಇಂಪಾರ್ಟೆಂಟ್. ಟಿಪ್ ನಂಬರ್ 3, 1 ಬುಕ್ ಅಟ್ ಎ ಟೈಮ್. ಅಂದರೆ ಒಂದೇ ಸಲ ನೀವು 3-4 ಬುಕ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲಿಗೆ ನೀವು ಒಂದೇ ಒಂದು ಬುಕ್ನ ಪರ್ಚೇಸ್ ಮಾಡಿ. ಆ ಒಂದು ಬುಕ್ನ ನೀವು ಓದಿ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಸೆಕೆಂಡ್ ಬುಕ್ನ ಪರ್ಚೇಸ್ ಮಾಡಿ. ಆಗ ಹಣನೂ ಉಳಿತಾಯ ಆಗುತ್ತೆ. ಟಿಪ್ ನಂಬರ್ 4, ಸ್ಟಾರ್ಟ್ ವಿತ್ ಸ್ಮಾಲ್ ಬುಕ್ಸ್. ಅಂದರೆ ನೀವು ಬುಕ್ಸ್ ಓದೋಕ್ಕೆ ಶುರು ಮಾಡಿದ ತಕ್ಷಣ 300-400 ಪೇಜಸ್ ಇರೋ ದೊಡ್ಡ ಕಾದಂಬರಿಗಳು, ದೊಡ್ಡ ನಾನ್ ಫಿಕ್ಷನ್ ಸ್ಟೋರೀಸು, ಈ ಥರ ಬುಕ್ಸ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓನ್ಲಿ ಶಾರ್ಟ್ ಸ್ಟೋರೀಸ್ ಮತ್ತು ಶಾರ್ಟ್ ಮೋಟಿವೇಶ್ನಲ್ ಸ್ಟೋರೀಸ್, ಈ ಥರ 100-150 ಪೇಜಸ್ ಒಳಗಡೆ ಇರೋವಂತಹ ಬುಕ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಪುಸ್ತಕ ಓದೋದು ಬೇಗನೂ ಮುಗಿಯುತ್ತೆ. ನಿಮಗೆ ನಾನೇನೋ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಖುಷಿನೂ ಆಗುತ್ತೆ. ನೆಕ್ಸ್ಟ್ ದೊಡ್ಡ ಪುಸ್ತಕಗಳನ್ನು ಓದೋಕ್ಕೆ ನಿಮಗೆ ಒಂದು ಮೋಟಿವೇಶನ್ ಸಹ ಸಿಗುತ್ತೆ. ಟಿಪ್ ನಂಬರ್ 5, ಕ್ರಿಯೇಟ್ ಎ ರೀಡಿಂಗ್ ರಿಚುವಲ್. ಅಂದರೆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೈಮಲ್ಲಿ ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ನಿಮ್ಮ ದಿನವೂ ಒಂದು ಒಳ್ಳೆಯ ಅಭ್ಯಾಸದಿಂದ ಸ್ಟಾರ್ಟ್ ಆಗುತ್ತೆ. ನೀವು ಬುಕ್ಸ್ ಓದೋದ್ರಿಂದ ಬೆಳಗ್ಗೆನೆ ನಿಮ್ಗೆ ಆ ದಿನಕ್ಕೊಂದು ಮೋಟಿವೇಶನ್ ಸಹ ಸಿಗುತ್ತೆ. ನೆಕ್ಸ್ಟು ಲಾಸ್ಟ್ 10 ಮಿನಿಟ್ಸ್ ನೈಟ್ ನೀವು ಮಲ್ಗೋಕ್ಕಿಂತ ಮುಂಚೆ 10 ಮಿನಿಟ್ಸ್ ಬುಕ್ ಓದಿದ್ರೆ ನಿಮಗೆ ನಿಮ್ಮ ಕಾನ್ಸಂಟ್ರೇಷನ್ ಸಹ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಗೆ ಒಳ್ಳೆ ನಿದ್ದೆನೂ ಬರುತ್ತೆ. ಕೆಲವು ಜನರು ಏನು ಮಾಡ್ತಾರೆ ಅಂದರೆ ಮಲ್ಗೋಕ್ಕೂ ಮುಂಚೆ ಎದ್ದ ತಕ್ಷಣ ಫೋನ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಮಲ್ಗೋಕ್ಕೂ ಮುಂಚೆ ಎದ್ದ ತಕ್ಷಣ 1/2 ಅವರ್ ಸ್ಕ್ರೀನ್ ಟೈಮ್ ಒಳ್ಳೆಯದಲ್ಲ. ಸ್ಕ್ರೀನ್ ಟೈಮ್ನಿಂದ ಹೆಲ್ತಿಗೆ ತುಂಬಾ ದುಷ್ಪರಿಣಾಮಗಳಾಗುತ್ತೆ. ನಿದ್ದೆ ಬರಲ್ಲ ಸರಿಗೆ, ಈ ಥರದ್ದೆಲ್ಲ ಆಗುತ್ತೆ. ಆದ್ದರಿಂದ ನೀವು ಬುಕ್ಸ್ ಓದೋ ಅಭ್ಯಾಸನ ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮ್ಮ ಹೆಲ್ತ್ಗೂ ತುಂಬ ಬೆನಿಫಿಟ್ ಇದೆ. ಟಿಪ್ ನಂಬರ್ 6, ಆಡಿಯೋ ಬುಕ್ ಪ್ಲಸ್ ಫಿಸಿಕಲ್ ಬುಕ್ ಕಾಂಬೋ. ಅಂತಂದರೆ ನಿಮ್ಗೆ ಓದೋಕ್ಕೆ ಕಷ್ಟ ಆಗ್ತಿದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಯೂಟ್ಯೂಬಲ್ಲಿ ಮತ್ತು ಕೆಲವೊಂದು ಆ್ಯಪ್ಸ್ ಇದೆ, ಅದರಲ್ಲೆಲ್ಲ ಆಡಿಯೋ ಬುಕ್ ಸಿಗುತ್ತೆ. ಅದರಿಂದ ಬುಕ್ಸ್ನ ನೀವು ಕೇಳಿಸ್ಕೊಳ್ಳಬಹುದು, ಅದೊಂದು ಆಪ್ಷನ್ ಇದೆ ನಿಮಗೆ. ನೆಕ್ಸ್ಟು ನನ್ನ ಯೂಟ್ಯೂಬಲ್ಲಿ ಚಾನಲ್ ಸಹ ಎಷ್ಟೊಂದು ಆಡಿಯೋ ಬುಕ್ನ ರಿಲೀಸ್ ಮಾಡಬೇಕು ಅಂತಿದ್ದೀನಿ. ನಿಮಗೆ ಯಾವ ಥರ ಜಾನರ್ ಬುಕ್ಸ್ ಇಷ್ಟ ಆಗುತ್ತೆ ಮತ್ತು ಯಾವ ಕವಿ ಬುಕ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಟಿಪ್ ನಂಬರ್ 7, ಚೂಸ್ ಯುವರ್ ಜಾನರ್. ಅಂದರೆ ಓದು ಯಾವತ್ತೂ ಬೋರ್ ಆಗಬಾರ್ದು. ಅದಕ್ಕೋಸ್ಕರ ನಿಮ್ಮ ಜಾನರ್ ಬುಕ್ಸ್ನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಮೈಥಾಲಜಿ, ಕೆಲವರಿಗೆ ಹಿಸ್ಟಾರಿಕಲ್ ಸ್ಟೋರೀಸ್ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಮಿಸ್ಟ್ರಿ, ಸಸ್ಪೆನ್ಸ್, ಥ್ರಿಲ್ಲರ್,
ಈ ಥರ ಬುಕ್ಸ್ ಇಷ್ಟ ಆಗುತ್ತೆ. ಅದರಿಂದ ನಿಮಗೆ ಯಾವ ಥರ ಸ್ಟೋರೀಸಲ್ಲಿ ಇಂಟ್ರೆಸ್ಟ್ ಇದೆ ನೀವು ಆ ಥರ ಸ್ಟೋರೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಓದೋಕ್ಕೆ ತುಂಬ ಇಂಟ್ರೆಸ್ಟು ಬರುತ್ತೆ, ಬೋರು ಆಗಲ್ಲ. ಆಮೇಲೆ ನೆಕ್ಸ್ಟ್ ಇನ್ನು ದೊಡ್ಡ ದೊಡ್ಡ ಬುಕ್ಸ್ ಓದೋಕ್ಕೆ ಒಂಥರ ನಿಮಗೆ ಕಾನ್ಫಿಡೆನ್ಸು ಬರುತ್ತೆ. ಅದರಿಂದ ಚೂಸ್ ಯುವರ್ ಚಾನಲ್. ಟಿಪ್ ನಂಬರ್ 8, ರೀಡ್ ಔಟ್ ಲೌಡ್. ಅಂದರೆ ನೀವು ಪುಸ್ತಕನ ಜೋರಾಗಿ ಓದೋಕ್ಕೆ ಟ್ರೈ ಮಾಡಿ ಮಕ್ಕಳ ಥರ. ಆಗ ನಿಮ್ಮ ಪ್ರೊನೌನ್ಸಿಯೇಷನ್ ಸಹ ಇಂಪ್ರೂವ್ ಆಗುತ್ತೆ, ನಿಮ್ಮ ಫ್ಲೂಯೆನ್ಸಿ ಸಹ ಇಂಪ್ರೂವ್ ಆಗುತ್ತೆ. ಇದರಿಂದ ನೀವು ಕನ್ನಡನ ತುಂಬ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಬೋದು. ಇದರಿಂದ ಭಾಷಣಗಳೆಲ್ಲ ಮಾಡೋಕ್ಕೆ ನಿಮಗೆ ತುಂಬಾ ಸಹಾಯ ಆಗುತ್ತೆ. ರೀಡ್ ಔಟ್ ಲೌಡ್. ಟಿಪ್ ನಂಬರ್ 9, ಮಾರ್ಕ್ ಆ್ಯಂಡ್ ಲರ್ನ್. ಅಂದರೆ ನೀವು ಪುಸ್ತಕ ಓದಬೇಕಾದ್ರೆ ಯಾವುದಾದ್ರೂ ಹೊಸ ಪದ ಬಂತು ಅಂದರೆ ಅದೇನು ಅಂತ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 10 ಮಿನಿಟ್ಸಲ್ಲೇ ಅದಕ್ಕೆ ಗೂಗಲಲ್ಲಿ ಅಥವಾ ಕನ್ನಡ ಡಿಕ್ಷನರಿನಲ್ಲಿ ಅದು ಮೀನಿಂಗ್ ಏನು ಅಂತ ನೀವು ತಿಳ್ಕೊಳ್ಳಿ. ಆಗ ನೀವು ಹೊಸ ಪದ ಕಲಿತಂಗೂ ಆಗುತ್ತೆ. ನೆಕ್ಸ್ಟು ಬುಕ್ಸ್ ಓದಬೇಕಾದ್ರೆ ಅದೇ ವರ್ಡ್ ಬಂತು ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಟಿಪ್ ನಂಬರ್ 10, ಬಿಲ್ಡ್ ಯುವರ್ ರೀಡಿಂಗ್ ಕಾರ್ನರ್. ಅಂದರೆ ನಿಮ್ಮ ಮನೆಯಲ್ಲಿ ಒಳ್ಳೆ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಟ್, ಕಾಮ್ ಮತ್ತು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಒಳ್ಳೆ ಎನ್ವಿರಾನ್ಮೆಂಟ್ನ ಓದೋಕ್ಕಿಂತ ಕ್ರಿಯೇಟ್ ಮಾಡ್ಕೊಳ್ಳಿ. ಆವಾಗ ಓದೋಕ್ಕೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟು ಟ್ರಾವೆಲ್ ಮಾಡಬೇಕಾದ್ರೆ ಸಹ ನೀವು ಬುಕ್ಸ್ ಓದ್ಬೋದು. ಕೆಲವರು ಗಂಟೆಗಟ್ಟಲೆ ಡೈಲಿ ಕೆಲಸಕ್ಕೆ ಕಾಲೇಜ್ಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವ್ರು ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಬುಕ್ಸ್ ಓದ್ಬೋದು. ಅವ್ರ ಜರ್ನಿನೂ ಮುಗಿಯುತ್ತೆ, ನಾಲೆಡ್ಜು ಸಿಗುತ್ತೆ. ನೆಕ್ಸ್ಟ್ ಆಪ್ಷನು ಪ್ರಕೃತಿ ಮಧ್ಯೆ ಬುಕ್ ಓದೋದು. ಅಂದರೆ ನಿಮ್ಮ ಮನೆ ಹತ್ರ ಇರೋ ಪಾರ್ಕ್ ಆಗಿರ್ಬೋದು ಅಥವಾ ನಿಮ್ಮ ಮನೆ ಗಾರ್ಡನ್ ಆಗಿರ್ಬೋದು, ಟೆರೆಸ್ ಆಗಿರ್ಬೋದು. ಇದು ಬುಕ್ಸ್ ಓದೋಕ್ಕೆ ಒಳ್ಳೆ ಆಪ್ಷನ್ನೇ. ಮಿಸ್ ಮಾಡದೆ ಟ್ರೈ ಮಾಡಿ. ನಿಮ್ಮ ಮೂಡ್ ಯಾವ ಥರ ಫ್ರೆಶ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಹೇಳಿರೋ ಈ 10 ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಒಳ್ಳೆ ಪುಸ್ತಕ ಪ್ರೇಮಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಪುಸ್ತಕ ಓದೋದು ಕಷ್ಟ ಏನಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಶುರು ಮಾಡಬೇಕಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಷಯ ತುಂಬಾ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ನಾನು ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. Try audio book plus physical